ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಮುಖಿ ವ್ಲಾಗ್ಸ್. ಇವತ್ತು ನಾವು ಎಲ್ಲದೀವಿ ಅಂತಂದ್ರೆ ಒಂದು ಗಾಡಿ ಐತಿ. ಯಾವ ಗಾಡಿ ಅಂತಂದ್ರೆ ನಿಮ್ಗೆ ಅದ್ರ ಬಗ್ಗೆ ಫಸ್ಟ್ ಪೂರ್ತಿ ಡೀಟೇಲಿಂದ ಹೇಳ್ತೀನಿ. ಕಾವಾಸಕಿ ಅಂತಂದ್ರೆ ಫಸ್ಟ್ ತಲೆಯಾಗಿ ಬರೋದು 1000cc. ಹೌದು, ಕಾವಾಸಕಿ ಒಳಗೆ ಜಾಸ್ತಿ ಮಂದಿ ಗುರ್ತಿರೋದು 1000cc. ಅದಕ್ಕಿಂತ ಮುಂಚೆ ಆ 1000cc ಸ್ವಲ್ಪ ತೆಳಗೆ ಬಂದ್ರೆ 650cc, ಅದಕ್ಕಿಂತ ಸ್ವಲ್ಪ ತೆಳಗೆ ಬಂದ್ರೆ 350, ಅದಾದ್ಮ್ಯಾಗ 250 ಬರುತ್ತೆ, 200. ಈಗ ನಮ್ಮ ಕಡೆ ಐತಿ ಒಂದು ನಿಂಜಾ ಕಾವಾಸಕಿ 250R ಅಂತಂದು ಇಲ್ಲಿ ನೋಡ್ಬೋದು. ಗಾಡಿಯಲ್ಲಿ ಫಸ್ಟ್ ಗ್ಲೋಬಲ್ ಇಂಟ್ರೊಡ್ಯೂಸ್ ಆಗಿದ್ದು 1983 ಫಸ್ಟ್ ಇದರದ್ದು ಎಲ್ಲ ಗಾಡಿಗೂ ಸೀರೀಸ್ ಅಂತ ಇರ್ತಾವೆ. ಫಸ್ಟ್ ಸೀರೀಸ್ ಲಾಂಚ್ ಆಗಿರ್ತಾವಲ್ಲ, ಅದಕ್ಕೆ ಸ್ಪೆಸಿಫಿಕ್ ಆಗಿ ಸೀರೀಸ್ ಅಂತ ಇರ್ತಾವೆ. ಫಸ್ಟ್ ಇದು ಲಾಂಚ್ ಆಗಿದ್ದ ಸೀರೀಸ್ ಯಾವುದಪ್ಪ ಅಂತಂದ್ರೆ GPZ 250R ಅಂತಂದು. ಇದು ಸ್ಪೆಸಿಫಿಕ್ ಆಗಿ 250R ಇದು ಒಂದು ಸೀರೀಸ್ ಇತ್ತು. ಅದಾದಮೇಲೆ ಇದು ಬರ್ತಾ ಏನಾಯಿತು, ಇಂಡಿಯಾ ಒಳಗೆ ಇದರದ್ದು ಡಿಸೈನು ಮತ್ತು ಇದರದ್ದೆಲ್ಲ ಸ್ಪೆಸಿಫಿಕೇಶನ್ಸ್ 1986 ಲಾಂಚ್ ಆಯಿತು. ಇದೆಲ್ಲ ರಿವೀಲ್ ಆದವು ಅಂದರೆ ಇಂಡಿಯಾಗೆ ಗುರುತಾಗೋ ಮಟ್ಟ 1986 ಆಗ್ಬಿಡ್ತು. ಅದಾದ ನಂತರ ಇದು ಲಾಂಚಿಗೆ ಆಫಿಷಿಯಲಿ ಅನೌನ್ಸ್ ಯಾವಾಗ ಮಾಡಿದ್ರು ಅಂತಂದ್ರೆ ಇದು October 5th 2009ದಾಗ ಅವಾಗ ಪೂರ್ತಿ ಡಿಕ್ಲೇರ್ ಕಂಪ್ಲೀಟ್ಲಿ ಆಫಿಷಿಯಲಿ ಇದು ಲಾಂಚ್ ಆಯ್ತು 250R ಅಂತಂದು. ಈ ಗಾಡಿ ಬಂದ್ಬಿಟ್ಟು 2012 ಮಾಡಲ್, ಸಿಂಗಲ್ ಸಿಲಿಂಡ್ರಲ್ಲಿ ಇದೆ, ಡ್ಯುಯಲ್ ಸಿಲಿಂಡರ್. ಫ್ರಂಟ್ ಸೆಕ್ಷನ್ ಟೈರ್ ಬಂದು 110 ಸೆಕ್ಷನ್ ಬರುತ್ತೆ. ಅದಾದ್ಮೇಲೆ ರೇರ್ ಬಂತಂದ್ರೆ 130 ಸೆಕ್ಷನ್ ಬರುತ್ತೆ. ಎಷ್ಟು ಬ್ರಾಡ್ ಐತಲ್ಲ ಟೈರ್ ನೋಡ್ಬೋದು ನೀವು. ಅದಾದ್ಮೇಲೆ ಇವು ಎರಡು ಐತಲ್ಲ ಡ್ಯುಯಲ್ ಡಿಸ್ಕ್ ಇದು, ಇಲ್ಲಿ ನೋಡ್ಬೋದು. ಬ್ರೇಕ್ ಕ್ಯಾಲಿಪರ್ಸ್ ಅಂತಾರೆ ಇವು, ಇಲ್ಲ ಅದಾವಲ್ಲ. ಫ್ರಂಟ್ ಕಡೆನೂ ಡಿಸ್ಕ್ ಐತಿ, ಹಿಂದ್ಗಡೆ ಡಿಸ್ಕ್ ಐತಿ. ಇದು ರೇಡಿಯೇಟರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಇದು. ನಾನು ಹೇಳಿದ್ನಲ್ಲ ನಿಮ್ಗೆ ಡ್ಯುಯಲ್ ಸಿಲಿಂಡರ್ ಅಂತಂದು. ಇಲ್ಲಿ ನೋಡ್ಬೋದು ಹೆಡ್ರಸ್ ಕಾಣ್ತಾವಲ್ಲ, ಇಲ್ಲಿ ಎರಡು ಹೆಡ್ರಸ್ ಇವು. ಇಲ್ಲಿ ಹೆಡ್ರಸ್ಲಿಂತ್ರ ಏರ್ ಫ್ಲೋ ಆಗ್ತಿರ್ತೈತಿ. ಎಲ್ಲದವ ನೋಡ್ರಿ, ಇದು ಹೆಡ್ರಸ್, ಇದು ಬೆಂಡ್ ಪೈಪ್. ಅಕಸ್ಮಾತ್ ಇದು ತೆಗೆದು ಇಲ್ಲಿಂತ್ರ ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ರ ಅಂತಂದ್ರೆ ಅದು ಎಕ್ಸಾಸ್ಟ್ ಹಾಕಿಸ್ತಾರಲ್ಲ ಅನ್ಕೋರಿ. ಈಗ ಫುಲ್ ಟೈಟೇನಿಯಂ ಎಕ್ಸಾಸ್ಟ್ ಹಾಕಿಸ್ತಾರಲ್ಲ, ಅದು ಫುಲ್ ಟೈಟೇನಿಯಂ ಅಂತಂದ್ರೆ ಇಲ್ಲಿ ಹೆಡರ್ಲಿಂತ್ರ ಹಿಡಿದು ಪೂರ್ತಿ ಹಿಂಗೆ ವಾಲ್ಸ್ ಎಲ್ಲಾನು ಈ ಕಡೆಲಿಂತ್ರ ಪೂರ್ತಿ ಅದು ಏನು ಕನ್ಸಿಡರ್ ಆಗುತ್ತೆ ಅಂತಂದ್ರೆ ಅದು ಆಫ್ಟರ್ ಮಾರ್ಕೆಟ್ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಆಗುತ್ತೆ. ಬೆಂಡ್ ಪೈಪ್ ಐತಲ್ಲ, ಅಲ್ಲಿ ಬೆಂಡ್ ಪೈಪ್ಲಿಂತ್ರ ಪೂರ್ತಿ ಹಿಂಗೆ ತೆಗೆದ್ರೆ ಪೂರ್ತಿ ಅವಾಗ ಏನಾಗುತ್ತೆ ಆಫ್ಟರ್ ಮಾರ್ಕೆಟ್ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಅನ್ನುತ್ತೆ. ಇಲ್ಲಪ್ಪ ಅಂತಂದ್ರೆ ಇಲ್ಲೇ ಸ್ಲಿಪ್ ಆನ್ ಇರ್ತೈತಿ. ಇಲ್ಲಿ ನೋಡ್ಬೋದು ನೀವು. ಇದು ಸ್ಲಿಪ್ ಆನ್ ತೆಗಿಸಿ ಇಲ್ಲಿ ಬೇರೆ ಎಕ್ಸಾಸ್ಟ್ ಹಾಕಿದ್ರೆ ಬರೀ ಇದಕ್ಕೆ ಸ್ಲಿಪ್ ಆನ್ ಅಂತಾರೆ. ಇಲ್ಲಿ ನೋಡ್ಬೋದು ನೀವು, ಇದಕ್ಕೆ ಸ್ಲಿಪ್ ಆನ್ ಅಂತಾರೆ. ಇದು ಗಾಡಿ ಬಂದ್ಬಿಟ್ಟು 2 to 3 ವೇರಿಯಂಟ್ಸಾಗಿ ಬರುತ್ತೆ, ಅಂದ್ರೆ ಕಲರ್ ವೇರಿಯಂಟ್ಸ್. ಅದ್ರಾಗ ಇದು ಎಕ್ಸ್ಟ್ರಾ ಗ್ರಾಫಿಕ್ಸ್ ಆ್ಯಡ್ ಆನ್ ಮಾಡಿಸ್ಕೊಂಡ್ರೆ ಇದು ಲೈಟು ಒಂದು ಡಿಫ್ರೆಂಟ್ ಐತಿ. ಇದು ಬಿಟ್ಟರು ನೀವು ನೋಡ್ಬೋದು ಹೆಂಗೈತಿ ಗಾಡಿ ಅನ್ನೋದು. ಒಂದು ಟೈಪ್ ಹಳೆ 6R ಕಾಣ್ತೈತಿ. ಸೀಟ್ ನೋಡ್ರಿ, ಕಂಫರ್ಟೇಬಲ್ ಐತಿ ಸೀಟ್. ಇದು ಒಂದು ಟೈಪು ಯಾರಿಗೂ ಗುರ್ತಿರಂಗಿಲ್ಲಲ್ಲ, ಗಾಡಿ ಬಗ್ಗೆ ಗುರ್ತಿರ್ಲಾರ್ದವ್ರಿಗೆ ನೀವು ಒಮ್ಮೆಕ್ಲಿ ಅದು ಗಾಡಿ ತೋರಿಸಿದ್ರೆ ಅದು ಕರಿಜ್ಮಾ ಬರ್ತಿತ್ತಲ್ಲ ZMR ಅಂತಂದು, ಆ ಟೈಪು ಆ ಗಾಡಿ ಅನ್ಕೊಂಡ್ಬಿಡ್ತಾರೆ. ಕಾವಾಸಕಿ ಅಂತಂದ್ರೆ ಫಸ್ಟ್ ತಲೆಯಾಗ ಬರೋದು ಏನಂತಂದ್ರೆ ಗ್ರೀನ್ ಕಲರ್. ಯಾಕಂದ್ರೆ ಎಲ್ಲಾರ ಮೈಂಡ್ ಸೆಟ್ದಾಗ ಕುಂದ್ಬಿಟ್ಟಿರ್ತೈತಿ ಕಾವಾಸಕಿ ಅಂತಂದ್ರೆ ಫಸ್ಟ್ ಆ ಗ್ರೀನ್ ಕಲರ್ ಅನ್ನೋದು ಅದು ಎಲ್ಲರೂ ಮೈಂಡ್ ಸೆಟ್ ಮಾಡಿಬಿಟ್ರೆ ಕಂಪ್ನಿದವ್ರು. ಬಟ್ ಇದು ಗ್ರೀನ್ ಕಲರ್ ಇತ್ತು, ಬಟ್ ಇದಕ್ಕೆ ಮತ್ತೀಗ ಪೂರ್ತಿ ವೈಟ್ ಮಾಡಿದಾರೆ. ವೈಟ್ ಮಾಡಿ ಇಲ್ಲಿ ನೋಡ್ಬೋದು, ಇನ್ನೂ ಗ್ರೀನ್ ಐತಿ. ಇಲ್ಲಿ ನೋಡ್ಬೋದು ಕಲರ್ ಗ್ರೀನ್ ಕಾಣೋದ್ರಿಂದ ಇದು ಪೂರ್ತಿ ಬಾಡಿ ಪೇಂಟ್ ಚೇಂಜ್ ಮಾಡಿದಾರೆ. ಮತ್ತು ಇದು ಗ್ರಾಫಿಕ್ಸ್ ಹಿಂಗೆ ಬರೋಂಗಿಲ್ಲ, ಗ್ರಾಫಿಕ್ಸು ಚೇಂಜ್ ಮಾಡಿಸಿದಾರೆ ಅಂತ ಹೇಳ್ತೈತಿ. ನಿಮ್ಗೆ ಕನ್ಸೋಲ್ ತೋರಿಸ್ತೀನಿ. ಮೀಟ್ರ್ ಕನ್ಸೋಲ್ ನೋಡ್ರಿ ಹೆಂಗೈತಿ. RPM ಇಂದಿದೆ, ಇದು ಕಿಲೋಮೀಟ್ರದ ಫ್ಯೂಲ್ ಗೇಜ್, ಇಂಜನ್ ಆಯಿಲ್ ಇಂದಿದೆ. ಇಲ್ಲಿ ನೋಡ್ಬೋದು ನೀವು. ಅದಾದಮೇಲೆ ಇದು ಬಂದ್ಬಿಟ್ಟು ನ್ಯೂಟ್ರಲ್, ಇದು ಫ್ರಂಟ್ ಹೆಡ್ಲೈಟ್, ಬೀಮ್ ಲೈಟ್, ಇನ್ಮ್ಯಾಗ ಇಂಡಿಕೇಟರ್ಸ್ ನೋಡ್ಬೋದು. ಕನ್ಸೋಲ್ ಹೆಂಗೈತಿ, ಇದಕ್ಕೆ ಇಲ್ಲಿ ಬಟನ್ ಕೊಟ್ಟಿದ್ದಾರೆ ರೀಸೆಟ್ ಮಾಡ್ಕೊಳಕ್ಕೆ. ಎಕ್ಸಾಸ್ಟ್ ನಾಟ್ ಕೇಳ್ರಿ, ಇದು ನೋಡ್ರಿ ಟ್ವಿನ್ ಸಿಲಿಂಡ್ರಿಂದ ಎಕ್ಸಾಸ್ಟ್ ನಾಟ್ ಇದೆ. ಎಕ್ಸಾಸ್ಟ್ ನಾಟ್ ಇರ್ತೈತಿ ಇದ್ರದ್ದು. ಗಾಡಿ ನೋಡಿದ್ದಾಯ್ತು. ಈಗ ಫಸ್ಟ್ ಗಾಡಿದು ಒಂದು ರೌಂಡ್ ಎಕ್ಸ್ಪೀರಿಯನ್ಸ್ ಮಾಡೋಣ ಹೆಂಗೈತೆ ಅನ್ನೋದು. ಈ ಗಾಡಿ ಒಂದು ರೈಡ್ ಮಾಡೋಣ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಹೆಂಗೈತಿ, ಪರ್ಫಾರ್ಮೆನ್ಸ್ ಹೆಂಗೈತೆ ಅಂತ ಇದು ಹೇಳ್ಕೊಡ್ತೀನಿ. ನಿಮ್ಗೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ ಹೆಂಗೈತೆ ಪರ್ಫಾರ್ಮೆನ್ಸ್ ಅನ್ನೋದು. ಬರ್ರಿ ನೋಡೋಣ. RPM ನೋಡ್ರಿ ಹೆಂಗೆ ಫ್ಲಕ್ಚುಯೇಟ್ ಆಗತೈತಿ. ಪವರ್ ಮಾತ್ರ ಸೈಕ್ ಐತಿ ಗೈಸ್. ಎಲ್ಲ ಸಿಸುನ ಎಕ್ಸ್ಪೀರಿಯನ್ಸ್ ಮಾಡೋದು ಒಂದು
ಹಠ. ಬರೀ ದೊಡ್ಡ ಗಾಡಿ ಹೊಡಿಬೇಕಂತಲ್ಲ, ಎಲ್ಲ ಗಾಡಿನೂ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕು. ಅವಾಗ ತಾನೇ ಗುರ್ತಾಗೋದು ಗಾಡಿ ಯಾವ ಗಾಡಿದು ಹೆಂಗೈತೆ ಅನ್ನೋದು ಪವರ್. ಸೂಪರ್ ಬೈಕ್ ನೋಟ್ ಫೀಲ್ ಬರತೈತೆ ಹಂಗಾರೆ. ವಾಯ್ಸ್ ಹೆವಿ ಪವರ್ ಇದಕ್ಕೆ. ಹೊಡೆಯೋರು ಬೇಕು, ಹೊಡ್ಯಾಕೀಗ ಜಾಗ ಇಲ್ಲ. ಇದು ಪೂರ್ತಿ ಮಂದಿ ಅಡ್ಡಾಡೋ ಜಾಗ ಇದೆ. ಜಸ್ಟ್ ಈಗ ಸ್ಲೈಟಾಗಿ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಓಕೆ ನಡೀತೈತೆ ಅಷ್ಟೇ. ಹೆಂಗೈತೆ ರಿವ್ಯೂ ಸ್ವಲ್ಪ ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ ನೀವು. ಫುಲ್ ಮೆಟಾಲಿಕ್ ಬಾಡಿ ಐತಿದ್ರದ್ದು. ಇದು ಹೆಂಗೆ ಐತಂತಂದ್ರೆ ಆ ಟರ್ಬೋ ಹಾಕಿದಾಗ ಸುಯ್ 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 ಅಂತೈತಲ್ಲ, ಆ ಟೈಪ್ ಐತಿದೆ. ಈಗ ಗಾಡಿ ಈಗ ಸಿಗೋದು ಭಾಳ ರೇರ್ ಗಾಡಿ. ಯಾಕಂದ್ರೆ ಎಲ್ಲರೂ ಇಟ್ಕೊಂಡು ಕುಂದ್ರಂಗಿಲ್ಲ, ಎಲ್ಲರಿಗೂ ಮೇಂಟೈನ್ ಮಾಡೋದು ಆಗಂಗಿಲ್ಲ. ಮೇಂಟೈನ್ ಮಾಡೋದಾಗೋದಿಲ್ಲ. ಹೊಳ್ಳಿ ಮತ್ತು ಏನು 250cc ಅದು ನಿಂಜಾ 250 ಏನು ಇಟ್ಕೊಳೋದು, NS ಇಟ್ಕೊಳೋಣ ಅಂತಾರೆ. ಇವು ಹಳೆ ಹುಲಿ ಇದ್ದಂಗೆ ಇದೆ ನಿಂಜಾ ಅನ್ನೋದು. ಈಗ 1000cc ಎಲ್ಲ ಈಗ ಬಂದವು. ಈಗ 1000cc ಯಾವ ಟೈಪ್ ಹೈಪ್ ಐತಲ್ಲ, ಅವಾಗ 2009 ಲಾಂಚ್ ಆಗಿತ್ತಲ್ಲ. 2009 ವರ್ಷ ಪೂರ್ತಿ ಎಲ್ಲರ ಗಾಡಿ ಇದು ನೋಡಿದ್ರೆ ಅವಾಗ ಹೈಪ್. ಈಗ ಹೆಂಗೆ 10R ನೋಡ್ತಾರಲ್ಲ, ಕವಾಸಕಿ ಸೀರೀಸ್ 6R ಅವೆಲ್ಲ ಗಾಡಿ. ಅವಾಗ ಏನಾಗುತ್ತೆ ನಿಮ್ಗೆ, ದೊಡ್ಡ CC ಸೌಂಡ್ ಹಂಗೈತಿ. ಇದಕ್ಕೂ ಈಗ ಎಕ್ಸಾಸ್ಟ್ ಚೇಂಜ್ ಮಾಡಿಸಿದ್ರೆ ಸ್ವಲ್ಪ ಸೌಂಡ್ ಕಡಿಮೆ ಬರ್ತೈತಿ, ಬಟ್ ಸೌಂಡ್ ಇರ್ತೈತಿ. ಬಟ್ ಅದಕ್ಕೆ ಏನೂ ಚೇಂಜ್ ಮಾಡಿಸಿಲ್ಲ, ಅದಕ್ಕೆ ಸೌಂಡ್ ಚಲೋ ಇದ್ರದ್ದು. ಸ್ಟಾಕ್ ಇಡಾಕೆ ಸ್ವಲ್ಪ ಮಂದಿ ಸ್ಟಾಕ್ ಇಡಾಕೆ ನೋಡ್ತಾರೆ, ಸ್ವಲ್ಪ ಮಂದಿ ಸ್ಟಾಕ್ ಇಡಾಕೆ ನೋಡೋಂಗಿಲ್ಲ. ಈ ಗಾಡಿನ ಯಾರು ಓನ್ ಮಾಡ್ತಾರೆ ಅವರು ಇದ್ರದ್ದು ಮೈಲೇಜ್ ಬಂದುಬಿಟ್ಟು 48 ಅಂತ ಹೇಳತ್ತಾರ. ಅದೊಂದು ಮೇಂಟೆನೆನ್ಸ್ ಹೆಂಗೆ ಮಾಡ್ತಾರೆ ರೀ ಅದ್ರ ಮ್ಯಾಗೆ ಡಿಪೆಂಡ್ ಆಗುತ್ತೆ ಅಂತಂದೆ ನಾನು. ಗಾಡಿ ಮಾತ್ರ ಮಸ್ತ್ ಐತಿ, ಗಾಡಿ ಪೊಸಿಷನ್ ಮಸ್ತ್ ಐತಿ. ಏನು ಬ್ಯಾಕ್ ಪೇನ್ ಏನು ಬರೋಂಗಿಲ್ಲ, ಏನು ಕಂಟ್ರೋಲ್ ಮಾಡೋದು ಬರಬೇಕಷ್ಟೆ. ಹೆಂಗೆ ಅನ್ಸೈತೆ ಅನ್ನೋದು ಸ್ವಲ್ಪ ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ. ಯಾವ ಗಾಡಿ ರೇರ್ ಇರ್ತಾವು ಆ ಗಾಡಿನ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ ನಾನು ಸಿಕ್ಕ ಕೂಳೆ. ನೋಡಿರಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೊಂದು ವಿಡಿಯೋದಾಗ ಸಿಗೋಣಂತ. ಬಾಯ್ ಬಾಯ್.